ಎಲ್ಲಿ ಹಾಳಾಗೋದ್ರು ಇವರು? ರಾತ್ರಿಯಿಂದ ಕಾಣಿಸ್ತಾನೆ ಇಲ್ವಲ್ಲ. ಆಹಾ ತೇಲಾಡುತ್ತಾ ಏನಪ್ಪ ಫೀಲಿಂಗ್ ಇದು. ಅಬ್ಬಾ. ಅಯ್ಯೋ ಮಳೆ ಮಳೆ ಮಳೆ. ಅಯ್ಯೋ ಶೋಭಿ ನೀನಾ? ನಾನು ಹೆಂಗೆ ಇಲ್ಲಿಗೆ ಬಂದೆ? ಅದನ್ನ ನಾನ್ ಕೇಳ್ಬೇಕು. ಯಾಕೆ ಇಲ್ಲಿ ಬಂದು ಬಿದ್ಕೊಂಡಿದ್ದೀರಾ? ಹಾ ನನಗೆ ನೆನ್ಪಂತ ನೋಡು. ನಾನು ಬೆಳಗ್ಗೆನೆ ಎದ್ದೆ ಶೋಭಿ, ವಾಕಿಂಗ್ ಮುಗಿಸ್ದೆ, ಆಮೇಲೆ ಜಾಗಿಂಗ್ ಮುಗಿಸ್ದೆ, ಇಲ್ಲಿ ಬಂದೆ, ಪೂಲ್ ನೋಡಿದ್ನಾ, ಈಜ್ಬೇಕು ಅನ್ನಿಸ್ತು, ಒಂದೆರಡು ಲ್ಯಾಪ್ ಈಜ್ದೆ. ಈಗ ಬಿಸಿಲು ಕಾಯಿಸ್ಕೊಳ್ಳೋಣ ಅಂತ ಮಲ್ಕೊಂಡಿದ್ದೀನಿ ಕಣೆ. ವಿಟಮಿನ್ ಡಿ ಬೇಕಲ್ವಾ ಬಾಡಿಗೆ? ರಾತ್ರಿ ತಗೊಂಡಿರೋ ವಿಟಮಿನ್ ಡಿ ಸಾಕಾಗ್ಲಿಲ್ವಾ ನಿಮ್ಗೆ? ರಾತ್ರಿನಾ? ಅದ್ಯಾವ್ದದು? ವಿಟಮಿನ್ ಡ್ರಿಂಕ್ಸ್ ನೋಡಿ ಅಲ್ಲಿ. ಕುಡ್ದಿರೋ ಬಾಟ್ಲೆಲ್ಲ ಅಲ್ಲೇ ಬಿದ್ದಿದಾವೆ. ರಾತ್ರಿ ಮಲ್ಗೋಕು ರೂಮಿಗೆ ಬಂದಿಲ್ಲ, ಇಲ್ಲೇ ಬಿದ್ಕೊಂಡಿದ್ದೀರಾ. ಕುಡ್ದು ನಶೆಲಿ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದಿದ್ರೆ ಏನ್ ಕತೆ? ಗೆಳೆಯ ಗುಡ್ ಮಾರ್ನಿಂಗ್ ಗೆಳೆಯ. ಗುಡ್ ಮಾರ್ನಿಂಗ್ ಪಾ. ಏನ್ ಆಸಾಮಿನಪ್ಪ ನೀನು. ಎಣ್ಣೆ ಹೊಡೆದ್ಮೇಲೆ ನಿನ್ನನ್ನಂತೂ ಕಂಟ್ರೋಲ್ ಮಾಡೋದು ತುಂಬಾನೇ ಕಷ್ಟ. ಹಾ ಕೇಳಿ, ನಿಮ್ ಎಣ್ಣೆ ಪಾರ್ಟ್ನರೇ ಹೇಳ್ತಿದ್ದಾರೆ. ನಾನು ಅಷ್ಟೊಂದು ಕುಡಿದ್ನಾ? ಜೇಮ್ಸ್ ಬಾಂಡ್ ಅಂತ ಇದನ್ನ ಊದಿದ್ದೇನೋ, ಎಣ್ಣೆಗೆ ನೀರು ಹಾಕೊಳ್ದೆ ಕುಡ್ದಿದ್ದೇನೋ. ಶೋಭಿ ನಿಜ ಹೇಳ್ತೀನಿ ಶೋಭಿ, ನಾನು ಕುಡ್ದಿದ್ದೆ 1-2 ಪೆಗ್ಗು ಅಷ್ಟೇ. ಗೆಳೆಯ ಹೇಳ ಗೆಳೆಯ. 1-2 ಪೆಗ್ ಕುಡ್ದಿದ್ರೆ ನೆಟ್ಟಿಗೆ ರೂಮ್ಗೆ ಬರ್ತಾ ಇದ್ರಿ, ಇಲ್ಲಿ ಬಂದ್ ಬಿದ್ಕೊಳ್ತಿರ್ಲಿಲ್ಲ. ಮೊದ್ಲೇ ಕುಡ್ದಿದ್ರಿ, ಮತ್ತೆ ಇಲ್ಲಿಗೆ ಬಂದು ನಿಮಗೆ ನೆನ್ಪೇ ಇಲ್ದೇ ಇರೋಷ್ಟು ಕುಡ್ತಿದ್ದೀರಾ. ಶೋಭಿ ನಿಂತ್ಕೊಳೆ. ಗೆಳೆಯ ನಿಜ ಹೇಳಪ್ಪ, ನಾನು ನೀರು ಹಾಕೊಳ್ದೆ ಕುಡಿದ್ನಾ? ಸರ್ವಾಯ್ತು, ಮುಂದಿನ ಸಲ ನಿನ್ ಜೊತೆ ಹುಷಾರಾಗಿ ಕುಡಿಬೇಕಪ್ಪ. ಗೆಳೆಯ ಬಾ ಮತ್ತು ಹೇಳ್ಕೋ. ಶೋಭಿ ಹುಷಾರ್ ಗೆಳೆಯ. ಅಯ್ಯೋ ಗೆಳೆಯ, ಮಗ್ನೆ ಟೈಟ್ ಆಗಿದ್ದೆ, ಇದೇನಪ್ಪ ಅದೆಂದು ಹೊತ್ತು. ಅಮ್ಮ, ಇಲ್ಲೇನೋ ಗಣಿಗಾರಿಕೆ ನಡೀತಾ ಇದೆ, ಆದ್ರೆ ಏನು ಸಿಗ್ತಾ ಇಲ್ಲ. ಶ್ಯಾಮ, ಯಾಕೋ ಹೀಗ್ ಬಟ್ಟೆಗಳನ್ನೆಲ್ಲ ಕಿತ್ತಾಕಿದೀಯಾ? ಅಯ್ಯೋ ಅಮ್ಮ, ನನ್ ಟೂತ್ ಬ್ರಷ್ ಕಾಣಿಸ್ತಿಲ್ಲ. ನಿನ್ ಬ್ಯಾಗಲ್ಲಿ ಏನಾದ್ರು ಇದೆಯಾ ನೋಡು ಒಂಚೂರು. ನಿನ್ ಟೂತ್ ಬ್ರಷ್ ನನ್ ಬ್ಯಾಗಲ್ಲಿ ಯಾಕೋ ಇರುತ್ತೆ? ಆಹಾ, ಒಂದ್ ಟೂತ್ ಬ್ರಷ್ ತರ ಗೊತ್ತಾಗಲ್ವೇನೋ ಶ್ಯಾಮ ನಿಂಗೆ? ಅಯ್ಯೋ ಬ್ಯಾಗಲ್ಲಿ ಇಟ್ಕೊಂಡಿದ್ದೆ ಕಣೆ. ಹೌದಾ? ಹಂಗೇನಾದ್ರೂ ಬ್ಯಾಗ್ ತೂತಾಗಿದೆಯಾ ನೋಡು. ಇಲ್ಲ ಕಣೆ. ಬ್ಯಾಗ್ ತೂತಾಗಿಲ್ಲ. ಹಾಗಾದ್ರೆ ನೀನ್ ಹಾಕೊಂಡ್ ಟೂತ್ ಬ್ರಷ್ ಅದಾಗದ ಬ್ಯಾಗ್ ಜೊತೆ ತೆಕ್ಕೊಂಡು ಬೆಂಗಳೂರು ನೋಡಕ್ ಹೋಗಿರ್ಬೇಕು ಬಿಡು. ಅಮ್ಮ ನೋಡಮ್ಮ, ನಂಗೆ ಹೊಟ್ಟೆ ಬೇರೆ ಹಸಿತಿದೆ. ಈ ಬ್ರಷ್ ಮಾಡಿ ತಿಂಡಿ ತಿಂದಿಲ್ಲ ಅಂದ್ರೆ ಅಷ್ಟೇ ಸುಸ್ತಾಗಿ ಬಿದೋಗ್ತೀನಿ. ಅದಕ್ಕೆ ಯಾಕೋ ಅಳ್ತೀಯಾ? ನಾನೇ ಹೋಗಿ ತಗೊಂಡ್ಬರ್ತೀನಿ. ಅಯ್ಯೋ ರೀ, ಒಂದು ಟೂತ್ ಬ್ರಷ್ ತರಕ್ಕೆ ನೀವ್ಯಾಕೆ ಹೋಗ್ತೀರಾ? ಮೇಘ, ಅದು ನಿನ್ ಮೊಬೈಲಲ್ಲಿ ನಮಗೆ ಏನ್ ಬೇಕಾದ್ರೂ 10 ನಿಮಿಷಕ್ಕೆ ಬಾಗ್ಲಿಗೆ ತಂದು ಕೊಡ್ತೀವಿ ಅಂತ ಹೇಳ್ತಾರಲ್ಲ, ಅದು ಏನದು? ಯಾವ್ದಮ್ಮ? ಕ್ಲಿಕ್ ಇಟ್ಟಪ್ಪ. ಅಯ್ಯೋ ಕ್ಲಿಕ್ ಇಟ್ಟೋ ನಿಪ್ಪಿಟ್ಟೋ ತಂಬಿಟ್ಟೋ ನಂಗೆ ಗೊತ್ತಿಲ್ಲ ಕಣೆ, ಬುಕ್ ಮಾಡಿಕೊಡು. ಅಮ್ಮ, ಅದ್ರಲ್ಲಿ ಏನಿಲ್ಲ ಅಂದ್ರೂ ಮಿನಿಮಮ್ 200 ರೂಪಾಯಿ ಬುಕ್ ಮಾಡಬೇಕು. ಇಲ್ಲ ಅಂದ್ರೆ ಡೆಲಿವರಿ ಚಾರ್ಜು, ಆ ಚಾರ್ಜು, ಈ ಚಾರ್ಜು, ಟ್ಯಾಕ್ಸು ಅಂತ ಹಾಕಿ 20 ರೂಪಾಯಿ ಕೊಡೋ ಬ್ರಷ್ಗೆ 220 ರೂಪಾಯಿ ಕೊಡ್ಬೇಕಾಗುತ್ತೆ. ಅಯ್ಯೋ ಇದೆಲ್ಲ ಯಾವ್ದು ಬೇಡಮ್ಮ, ನಂಗೆ ಕಾಸು ಕೊಡು, ನಾನೇ ಹೋಗಿ ತಗೊಂಡ್ಬರ್ತೀನಿ. ಕೇಳಿದ ತಕ್ಷಣ ಕಾಸು ಕೊಡಕ್ಕೆ ನಿಮ್ಮ ಅಪ್ಪ ಏನ್ ದುಡ್ಡಿನ ಗಿಡ ನೆಟ್ಟಿದಾರ? ಹೋಗಿ ಬ್ರಷ್ ತಗೊಂಬ, ಹಾಗೆ ಒಂದು ತಲೆನೋವಿನ ಮಾತ್ರೆ ತಗೊಂಬ. ರೀ, ತಲೆನೋವಿನ ಮಾತ್ರೆ ಏಕೆ? ಮಗನೇ, ಯಾಕೋ ನೆನ್ನೆಯಿಂದ ವಿಪರೀತ ಮಂಡಿ ನೋವು. ಮಂಡಿ ನೋವಿಗೆ ತಲೆನೋವಿನ ಮಾತ್ರೆ ಯಾಕೆ ತರ ಕೇಳ್ತಿದ್ದೀರಾ? ಮತ್ತೇನೇನಮ್ಮ ನೀನ್ ಹಿಂಗ್ ಕೇಳ್ತೀಯ? ತಲೆನೋವಿಗೆ ತಲೆನೋವು ಮಾತ್ರ ತಗೊಳ್ದ ಮಂಡಿ ನೋವಿನ ಮಾತ್ರ ತಗೊಳಕ್ಕಾಗುತ್ತಾ? ಆಯ್ತು, ಸರಿಯಾಗಿದ್ದೀರಾ. ಎಲ್ರು ಅಪ್ಪನ ಮಕ್ಳೆ. ಕಿಸ್ತಿದ್ ಸಾಕು, ಹೋಗಿ ತಗೊಂಡ್ ಬಾ. ಮೇಘ, ನೀನ್ ಫೋನ್ ಕೊಡಿಲಿ. ನಾನು ಕೊಡಲ್ಲಪ್ಪ. ನೀನ್ ಕೊಡ್ಲಿಲ್ಲ ಅಂದ್ರೆ ಈ ಫೋನ್ ಡಮ್ ಅಂದ್ಬಿಡುತ್ತೆ. ಯಪ್ಪ, ಡಮ್ ಅಂದ್ರೆ ಅನ್ಲಿ. ಮೊದ್ಲು ಹೋಗಿ ಟೂತ್ ಬ್ರಷ್ ತಗೊಂಡ್ಬಂದು ಹಲ್ಲುಜ್ಜು, ಬಾಯಿ ವಾಸನೆ ಬರ್ತಾ ಇದೆ. ನೀನ್ ಬಂದ್ಮೇಲೆ ನೋಡ್ಕೊಂತೀನಿ. ಅಮ್ಮ ಇದೆಲ್ಲ ಎತ್ತಿಕ್ ಬಿಡಮ್ಮ. ಆಯ್ತು ಮಹಾರಾಜರೇ. ಓಕೆ ಬಾಯ್.
ಸದ್ಯಕ್ಕೆ ಇಷ್ಟು ಬೇಗ ನಂಗೆ ಡ್ರೆಸ್ಸಿಂಗ್ ಮಿರರ್ ಸಿಗಲ್ಲ ಅಂತ ಆಯ್ತು. ನಾನು ನಿಂತರ ಎಲ್ಲರೂ ನೋಡ್ಲಿ ಅಂತ ಗಂಟೆಗಟ್ಟಲೆ ಕನ್ನಡಿ ಮುಂದೆ ನಿಂತ್ಕೊಂಡು ತಲೆ ಬಾಚ್ಕೊಳಲ್ಲ. ಏನೋ ಒಂದು 5 ನಿಮಿಷ. ವಾಹ್, ಕಾಫಿ ರೆಡಿ ಇದೆ. ನೋಡ್ತೀನಿ ನಾನು ಕಾಫಿ ಕುಡಿದು ಮುಗಿಸೋ ಅಷ್ಟರಲ್ಲಿ ರೆಡಿ ಆಗ್ತೀಯಾ ಅಂತ. ವಾವ್, ಕಾಫಿ ತುಂಬ ಚೆನ್ನಾಗಿದೆ. ನಮ್ಮ ಮನೇಲಿ ಮಾಡೋ ರೆಗ್ಯುಲರ್ ಕಾಫಿ ಥರ ಇಲ್ಲ, ಇದೇನೋ ಡಿಫ್ರೆಂಟ್ ಆಗಿದೆ, ಆದರೆ ಸೂಪರ್ ಆಗಿದೆ. ಏಯ್, ಕಾಫಿನ ಕಾಫಿ ತರ ಕುಡಿಬೇಕು. ಎಮ್ಮೆ ಕಲ್ಗಚ್ ಕುಡಿಯತ್ತಲ್ಲ ಆ ತರ ಸೌಂಡ್ ಮಾಡ್ಕೊಂಡು ಕುಡಿಬಾರ್ದು. ನನ್ನ ಮನೆ, ನನ್ನ ರೂಮು, ನನ್ನ ಕಾಫಿ, ನನ್ನ ಬಾಯಿ, ನಾನು ಹೆಂಗಾದ್ರೂ ಕುಡಿತೀನಿ. ಛೀ, ಅದ್ಭುತ, ಮೋಸ್ಟ್ ಬ್ಯೂಟಿಫುಲ್ ಕಾಫಿ. ಟೇಸ್ಟ್ ಮಾಡ್ತೀಯಾ? ಛೀ, ನಾನು ಯಾಕೆ ನಿನ್ನಂಜಲು ಕುಡಿಲಿ, ನೀನೇ ಕುಡ್ಕೊ. ಏನು ಮಾಡೋಕ್ಕಾಗುತ್ತೆ, ಇಂಥ ಒಳ್ಳೆ ಕಾಫಿ ಕುಡಿಯೋಕ್ಕೂ ಅದೃಷ್ಟ ಮಾಡಿರ್ಬೇಕು. ಆ ಅದೃಷ್ಟ ನಿಮ್ಗಿಲ್ಲ ಬಿಡು. ಯೋಗಿ ಪಡೆದಿದ್ ಯೋಗಿಗೆ, ಜೋಗಿ ಪಡೆದಿದ್ ಜೋಗಿಗೆ. ಎಂಜಾಯ್ ಎಂಜಾಯ್. ಇನ್ನೂ ಕಾಲ ಮಿಂಚಿಲ್ಲ, ಇನ್ನೂ ಒಂದು ಗುಟ್ಕಿದೆ, ಬೇಕಾದ್ರೆ ಹೇಳು, ಕೊಡ್ತೀನಿ. ಕುಡಿಯೋ. ಆದಿ, ನೀ ಆಲ್ರೆಡಿ ಕಾಫಿ ಕುಡಿತಿದ್ಯಾ? ಅಮ್ಮ, ಇದು ನೀನ್ ಮಾಡಿರೋ ಕಾಫಿ ಅಲ್ವಾ? ಇಲ್ಲ ಕಣೋ, ನಾನು ಕಾಫಿ ಮಾಡಿದ್ದೆ ಈಗ. ಮತ್ತಿದು? ನಾನೇ ಮಾಡಿದ್ದು. ಥು 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 ಥು. ಥು, ಅದಕ್ಕೆ ಇಷ್ಟೊಂದು ಕೆಟ್ಟದಾಗಿದೆ. ಮೊದಲೇ ಹೇಳ್ಬೇಕಾನೆ ನೀನ್ ಮಾಡಿರೋ ಕಾಫಿ ಇದು ಅಂತ. ಅದನ್ನ ಮೊದಲನೇ ಸಿಟ್ಟು ಕುಡ್ದಾಗ್ಲೇ ಹೇಳ್ಬೇಕಾಗಿತ್ತು. ಪೂರ್ತಿ ಕುಡಿದು ಮುಗಿಸಿದ್ಮೇಲೆ ಚೆನ್ನಾಗಿದೆ ಅಂದ್ರೇನು, ಚೆನ್ನಾಗಿಲ್ಲ ಅಂದ್ರೇನು. ತಟ್ಟೆಗೆ ಹಾಕೊಂಡ್ಮೇಲೆ ಅನ್ನಕ್ಕೆ, ಕಪ್ಪಿಗೆ ಹಾಕೊಂಡ್ಮೇಲೆ ಕಾಫಿಗೆ ಮರ್ಯಾದೆ ಕೊಡಬೇಕು ಅಂತ ನಮ್ಮ ಮನೇಲಿ ಹೇಳ್ಕೊಟ್ಟಿದ್ದಾರೆ. ಒಂದೊಂದು ಅಕ್ಕಿ ಮೇಲೂ ತಿನ್ನೋರ ಹೆಸರು, ಹಾಗೆ ಒಂದೊಂದು ಕಾಫಿ ಬೀಜದ ಮೇಲೂ ಕುಡಿಯೋರ ಹೆಸರು ಬರೆದಿರುತ್ತಂತೆ. ಅದಕ್ಕೆ ನಾನು ಕೊಡ್ತಿರೋ ಮರ್ಯಾದೆ. ತಾವು ಡೈನಿಂಗ್ ಟೇಬಲ್ ಹತ್ರ ಅನ್ನಕ್ಕೆ ಎಷ್ಟು ಮರ್ಯಾದೆ ಕೊಟ್ರಿ ಅಂತ ನಾವು ನೋಡಿದ್ವಿ ಸರ್. ಥು, ಹೋಗೆ, ನಿನ್ನ ಜೊತೆ ಯಾರು ಮಾತಾಡ್ತಾರೆ? ಅಮ್ಮ, ವರ್ಸ್ಟ್ ಕಾಫಿ ಮಾಡ್ಕೊಟ್ಟಿದ್ದು ಕಣಮ್ಮ. ಯಾಕೆ ನೀನು ಕೊಡಮ್ಮ. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.